ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಇಂಪಾರ್ಟೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅನುವಾದಿಸಿದರೆ ಈ ಪ್ರಶ್ನೆ ಈ BA ಎಕ್ಸಾಮ್ಸಲ್ಲಿ ಈ ಪ್ರಶ್ನೆಯನ್ನು 10 ಅಂಕಕ್ಕೆ ಕೇಳೋದು ಸಹಜವಾಗಿದೆ. ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಮಹತ್ವ ಏನು ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಮೊದಲು ಈ ಸಮಗ್ರ ಅರ್ಥಶಾಸ್ತ್ರದ ರಚನೆ ಬಗ್ಗೆ ಒಂದಿಷ್ಟು ತಿಳಿಯುವುದು ಅತ್ಯಗತ್ಯ. ನೋಡಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ಸಮಗ್ರ ಅರ್ಥಶಾಸ್ತ್ರ ಇದೊಂದು ಜ್ಞಾನದ ಭಂಡಾರ. ಇಟ್ಸ್ ಅ ಬಾಡಿ ಆಫ್ ನಾಲೆಡ್ಜ್. ಈ ಭಂಡಾರವನ್ನು ಹೇಗೆ ಬಳಸ್ಕೊತಾರೆ ಅಂದರೆ, ಒಂದು, ಸಮಗ್ರ ಆರ್ಥಿಕತೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ವಿವರಿಸುವುದಕ್ಕೆ ಬಳಸಿಕೊಳ್ಳಲಾಗುತ್ತೆ. ಸಮಗ್ರ ಅರ್ಥಶಾಸ್ತ್ರದಿಂದ ಎಕ್ಸ್ಪ್ಲನೇಷನ್ ಸಿಗುತ್ತೆ, ಯಾಕೆ ಆರ್ಥಿಕತೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊತವೆ ಅನ್ನೋದಕ್ಕೆ ಇದು ಎಕ್ಸ್ಪ್ಲನೇಷನ್ ಕೊಡುತ್ತೆ. ನೆಕ್ಸ್ಟ್, ಇನ್ನೊಂದು, ಆ ಸಮಸ್ಯೆಗಳನ್ನು ವಿವರಿಸುತ್ತಾ ಮತ್ತೆ ಅವು ಪುನರಾವರ್ತಿಸಿದಾಗ ಆ ಸಮಸ್ಯೆಗಳು ಮತ್ತೆ ಪುನರಾವರ್ತಿಸಿದರೆ ಅದನ್ನು ಹೇಗೆ ಸುಲಭವಾಗಿ ನಿಭಾಯಿಸಬಹುದು ಎಂಬುದಕ್ಕೆ ಮಾರ್ಗಸೂಚಿಯನ್ನು ರಚಿಸಲು ಸಮಗ್ರ ಅರ್ಥಶಾಸ್ತ್ರವನ್ನು ಬಳಸಲಾಗುತ್ತೆ. ಇದರಲ್ಲಿ ನೀವು ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಏನು ಅನ್ನೋದನ್ನು ಗ್ರಹಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಇಷ್ಟೆಲ್ಲ ಜ್ಞಾನ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೂಡಿದೆ ಅಂತ ಹೇಳಿದಾಗ ಅದರ ಹಿಂದಿರುವಂತಹ ವ್ಯಕ್ತಿಗಳು ಯಾರು ಅಂತ ನಾವು ಗಮನಿಸಬೇಕು. ಅವರೇ ಸಮಗ್ರ ಅರ್ಥಶಾಸ್ತ್ರಜ್ಞರು. ಇವರ ಪ್ರಯತ್ನಗಳು, ಇವರ ಚಿಂತನೆಗಳು ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಂದು ರೂಪವನ್ನು ತಂದುಕೊಡುತ್ತೆ. ಸಮಗ್ರ ಅರ್ಥಶಾಸ್ತ್ರ ಇದೆ ಅಂತ ನಮಗೆ ಗೊತ್ತಾಗೋದು ಇವರುಗಳಿಂದ. ಇದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ಒಂದು ಸಂಗತಿ. ಈಗ ಪ್ರಾಮುಖ್ಯತೆಗಳ ಬಗ್ಗೆ ಭೇಟಿಯನ್ನು ಕೊಡೋಣ. ಪ್ರಾಮುಖ್ಯತೆಗಳು ಅಂದಾಗ ಸುಮಾರು ಇದ್ದಾವೆ. ಅದರ ಪಟ್ಟಿಯನ್ನು ಕೊಟ್ಬಿಡ್ತೇನೆ ಇಲ್ಲಿ. ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗಳು. ಅದರ ಒಂದು ಪಟ್ಟಿಯನ್ನು ಕೊಡ್ತೀನಿ. ಪಟ್ಟಿ ಅಂದರೆ ಇಲ್ಲಿ ಲಿಸ್ಟ್ ಅಂತ. ಮೊದಲನೇದು, ಪ್ರಪಂಚದಲ್ಲಾಗುವ ಯಾವುದೇ ಘಟನೆಯಿಂದ ಸಮಗ್ರ ಆರ್ಥಿಕ ಪರಿಣಾಮವನ್ನು
ಗುರುತಿಸಲು ಸಮಗ್ರ ಅರ್ಥಶಾಸ್ತ್ರ ಸಹಾಯಕಾರಿ ಅಂತ ಹೇಳ್ತಾರೆ. ಇದು ಮೊದಲನೇ ಪ್ರಾಮುಖ್ಯತೆ. ಎರಡನೇ ಪ್ರಾಮುಖ್ಯತೆ, ಆರ್ಥಿಕತೆಯಲ್ಲಿ ಆಗುವಂತಹ ಏರಿಳಿತಗಳನ್ನು ನಿಭಾಯಿಸಲು ಸಮಗ್ರ ಅರ್ಥಶಾಸ್ತ್ರದ ಅಗತ್ಯವಿದೆ. ಮೂರನೇದು, ವಿಶ್ವದಲ್ಲಿ ಅಥವಾ ಪ್ರಪಂಚದಲ್ಲಿ ಏಕೆ ಎಲ್ಲ ದೇಶಗಳು ಶ್ರೀಮಂತವಾಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ. ಆ ಉತ್ತರದ ಆಧಾರದ ಮೇಲೆ ಯಾವ್ಯಾವ ದೇಶಗಳು ಶ್ರೀಮಂತವಾಗಿಲ್ಲ ಅವನ್ನು ಶ್ರೀಮಂತಗೊಳಿಸಲು ಪ್ರಯತ್ನಗಳನ್ನು ಮಾಡ್ಬೋದು. ನೆಕ್ಸ್ಟ್ ನಾಲ್ಕನೇದು ಪ್ರಾಮುಖ್ಯತೆ ಏನು ಅಂದರೆ, ಹಣದುಬ್ಬರವನ್ನು ನಿಭಾಯಿಸಲು ಇದು ಸಹಾಯಕಾರಿ. ಹಣದುಬ್ಬರವನ್ನು ನಿಭಾಯಿಸಲು ಇದು ನಮಗೆ ಬೇಕಾಗತ್ತೆ. ಐದನೇ ಪ್ರಾಮುಖ್ಯತೆ, ನಿರುದ್ಯೋಗವನ್ನು ನಿಭಾಯಿಸಲು ನಮಗೆ ಸಮಗ್ರ ಅರ್ಥಶಾಸ್ತ್ರದ ಅಗತ್ಯವಿರುತ್ತೆ. ಆರನೇದು, ವಿನಿಮಯ ದರದ ಬಿಕ್ಕಟ್ಟುಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯಕಾರಿ. ಏಳನೇದು, ರಾಷ್ಟ್ರೀಯ ಅಂಕಿಅಂಶಗಳ ಖಾತೆಯನ್ನು ಸಿದ್ಧಪಡಿಸಲು ಅಗತ್ಯತೆಯನ್ನು ಇದು ಸೃಷ್ಟಿ ಮಾಡುತ್ತೆ. ಎಂಟನೇದು, ಸಮಗ್ರ ಆರ್ಥಿಕ ನೀತಿಗಳ ರಚನೆಗೆ ಇದು ಸಹಾಯಕಾರಿಯಾಗಿರುತ್ತೆ. ಒಂಬತ್ತನೇದು, ದೇಶದಲ್ಲಿ ಕೇಂದ್ರ ಬ್ಯಾಂಕು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಇದು ತಿಳಿಸುತ್ತದೆ. ಅದೇ ಪ್ರಕಾರದಲ್ಲಿ ದೇಶದಲ್ಲಿ ಸರ್ಕಾರದ ಪಾತ್ರ ಹೇಗಿರಬೇಕು ಎಂಬುದನ್ನು ಇದು ತಿಳಿಸುತ್ತದೆ. ಸೊ ಈ ರೀತಿ ಇಲ್ಲಿ ನಾನು 10 ಪ್ರಾಮುಖ್ಯತೆಗಳನ್ನು ಕೊಟ್ಟಿದ್ದೇನೆ. ಈ ಪ್ರತಿಯೊಂದು ಪ್ರಾಮುಖ್ಯತೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಇದನ್ನು ವಿವರಿಸ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ನಿಲ್ಲಿಸ್ತೀನಿ.